Hello guys, I'm making some nonsense things. ನೋಡ್ಬೋದು. ಹಾಯ್ ಗೈಸ್, ಪ್ರೈಸ್ ದ ಲಾರ್ಡ್. ಸೊ ಇದು ಒಂದು ಬೇಸ್ಟ್ ಕಪ್ ಇದೆ. ಇದು ಸ್ವಲ್ಪ ನನ್ನ ಹತ್ರ ಚಿಯಾ ಸೀಡ್ಸ್ ಇದೆ. ಸೊ ನಾನು ಏನೋ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಚಿಯಾ ಸೀಡ್ಸ್ ಇದೆ, ಇಲ್ಲಿ ನೋಡ್ಬೋದು. ಈ ಕಪ್ಪಲ್ಲಿ ನಾನು ಸ್ವಲ್ಪ ಮಣ್ಣು ತೊಗೊಂಡೆ, ಬಟ್ ಅದರಲ್ಲಿ ಹುಳ ಇತ್ತು. ಓ ಮೈ ಗಾಡ್, ಈ ಥರ ಅನಿಸ್ತು ಅದನ್ನ ನೋಡಿಬಿಟ್ಟು. ಸೊ ನಾನು ಇಲ್ಲಿಂದ ಮಣ್ಣು ತೊಗೊಂಡಿರೋದು. ಇದು ನಮ್ಮ ಮಮ್ಮಿ ಲೈಕ್ ಇದು ಬಿರಿಯಾನಿಗೆಲ್ಲ ಯೂಸ್ ಆಗುತ್ತೆ. ಸೊ ಇದು ಅಂತೂ ಕರಿ ಪತ್ತ ಆ್ಯಂಡ್ ಲೆಮನ್ ಗ್ರಾಸ್, ಅದು ಲೆಮನ್ ಟ್ರೀ ಆ್ಯಂಡ್ ದಟ್ ಈಸ್ ಅಲೋವೆರಾ. ಸೊ ಯಾ, ಇದೆಲ್ಲ ಯೂಸ್ ಆಗುತ್ತೆ ಸಮ್ಟೈಮ್ಸ್ ಅಡುಗೆ ಮಾಡಬೇಕಾದ್ರೆ. ದಟ್ಸ್ ವೈ ಅಮ್ಮ ಹಾಕಿರೋದು. ನಾನು ಏನೋ ಕೆಲಸ ಇಲ್ಲದೆ ಈ ಕೆಲಸ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ನನಗೆ ಎಲ್ಲೋ ಈ ಒಂದು ವಿಡಿಯೋ ನೋಡಿದೆ ರೀಲ್ಸಲ್ಲಿ. ದಟ್ ಈಸ್ ವೈ. ನೋಡೋಣ ಈ ಚಿಯಾ ಸೀಡ್ಸ್ ಲೈಕ್ ಆಫ್ಟರ್ 3 days ಇದು ಏನಾಗುತ್ತೆ ಅಂತ. ನನ್ನ ಪ್ರಕಾರ ಲೈಕ್ ಇದು ಲೈಕ್ ಬೀಜ ತರಕಾರಿ ಬಂದು ವಾಟ್ ಲೈಕ್ ಎಲ್ಲ ಸ್ಮಾಲ್ ಎಲೆಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಥರ ನಾನು ಹಾಕಿದ್ದೀನಿ ನೀರು. ಅದಕ್ಕೆ ನೋಡೋಣ ಆಫ್ಟರ್ 3 days ಏನಾಗುತ್ತೆ ಅಂತ. ಸೊ ಹಾಯ್ ಗಾಯ್ಸ್, ದಿಸ್ ಇಸ್ ಮೀ. ಮತ್ತು 3 days ಬಿಟ್ಟು ನಾನು ನೋಡ್ತೀನಿ. ಆಫ್ಟರ್ ದಟ್ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ. ಏನಾಗುತ್ತೆ ನೋಡೋಣ. ಐ ಆಮ್ ಸೊ ಎಕ್ಸೈಟೆಡ್. ಚಲೋ ಗೈಸ್, ಬಾಯ್. ನಮ್ಮ ಏರಿಯಾದಲ್ಲಿ ಬಂದುಬಿಟ್ಟು ತುಂಬ ಗ್ರೀನರಿ ಇದೆ. ಸೊ ದಟ್ಸ್ ವೈ ಇಲ್ಲಿ ಸ್ನೇಕ್ಸ್ ಜಾಸ್ತಿ ಬರುತ್ತೆ. ನಮ್ಮಮ್ಮ ನನಗೆ ಮತ್ತೆ ಇಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಗಿಡಗಳಿಗೆ ನೀರು ಹಾಕಿದ್ದು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಬಂದಿದ್ದೀನಿ. ರೀಸೆಂಟ್ಲಿ ಲೈಕ್ ನನ್ನ ನೇಬರ್ ಮನೆ ಹತ್ರ ಲೈಕ್ ಸ್ನೇಕ್ ಬಂದಿತ್ತು. ನಾನು ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಐ ವಿಶ್ ನಾನು ಅವ್ರಿಗೆ ಹೇಳಬೇಕು ಅಂದ್ಕೊಂಡೆ, ಬಟ್ ಅವ್ರು ಯಾರೂ ಸಿಗಲಿಲ್ಲ. ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಬಟ್ ನಮ್ಮ ಏರಿಯಾದಲ್ಲಿ ಕಾಮನ್ ಸ್ನೇಕ್ಸ್ ಎಲ್ಲ ಬರೋದು, ಬಿಕಾಸ್ ನಮ್ಮ ಏರಿಯಾದಲ್ಲಿ ಗ್ರೀನರಿ ಜಾಸ್ತಿ ಇದೆ. ನೀವು ನೋಡ್ಬೋದು. ಇವಾಗ ಆ್ಯಕ್ಚುಲಿ ಮಳೆಗಾಲ ಸೀಸನ್ ಸ್ಟಿಲ್ ಲೈಕ್ ಎಷ್ಟು ಗ್ರೀನರಿ ಇದೆ ಅಂತ. ಓ ಸಾರಿ, ಇದು ಮಳೆಗಾಲ ಸೀಸನ್ ಅಲ್ಲ, ಬಿಸಿಲು ಇರೋದು. ಬಟ್ ಸ್ಟಿಲ್ ಎಷ್ಟು ಗ್ರೀನರಿ ಇದೆ ಅಂತ. ಓಕೆ, ಚಲೋ ಗಾಯ್ಸ್, ಚಿಯಾ ಸೀಡ್ಸು ಹಾಕಿದ್ದೀನಿ. ಇವಾಗ ಜಸ್ಟ್ ಒಂದು 10 minutes ಆಗಿಲ್ಲ. ಲೆಟ್ಸ್ ಸಿ ಆಫ್ಟರ್ 3 days ಏನಾಗುತ್ತೆ ಅಂತ. ಏನೋ ಒಂದು ಪಕ್ಕ ಆಗುತ್ತೆ ಗುರು. ಚಲೋ, ಮತ್ತೆ ಮೀಟ್ ಹೋಗೋಣ. ಬಾಯ್. A few moments later. ನೋಡಿ ಗೈಸ್, ನಮ್ಮಮ್ಮ ಹೇಳ್ತಾ ಇದ್ದಾರೆ ಕರಿಬೇವು ಗಿಡಕ್ಕೆ, ಕರಿ ಪತ್ತ ಗಿಡಕ್ಕೆ ಏನು ನೀರನ್ನ ಹಾಕಬೇಕು ಅಂತ. ಇದು ಏನು ನೀರು ಅಂತ ನನಗೆ ಗೊತ್ತಿಲ್ಲ. ಏನು ನೀರಮ್ಮ ಇದು? ಎಂಥದ್ದು ಮಸಾಲ ನೀರಂತೆ. ಇದನ್ನ ಹಾಕಿದ್ರೆ ಬೇಗ ಬೆಳೆಯುತ್ತಂತೆ ನಂತರ. ಗಿಡಕ್ಕೆ ಐ ಡೋಂಟ್ ನೋ, ಕರಿಬೇವು ಅಂತ ಹೇಳ್ತಾರ, ಕರಿಪತ್ತ ಅಂತ ಹೇಳ್ತೀವಿ ನಾವು. ಜಾಸ್ತಿ ಮನೇಲೆಲ್ಲ ಕರಿಪತ್ತ ಅಂತಲೇ ಹೇಳೋದು. ಬಟ್ ಎಸ್ ಲೈಕ್ ಅದಕ್ಕೆ ಮಸಾಲ ನೀರು ಹಾಕು, ಅದು ಚೆನ್ನಾಗಾಗುತ್ತೆ ಗಿಡ ಅಂತ ಅಮ್ಮ ಹೇಳಿದರು. ಸೊ ದಟ್ಸ್ ವೈ ನಾನು ಹಾಕಿದ್ದೀನಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಲೈಕ್ ವೇಸ್ಟ್ ಆಗಿರೋ ಮೊಸರು ಇರುತ್ತಲ್ವಾ, ಅದನ್ನ ಹಾಕಿದರೆ ಬೆಟರ್. ದಾಲ್ ನಾನು ಮಾಡಿದ್ದೀನಿ, ಮಮ್ಮಿ ರೈಸ್ ಮಾಡ್ತಿದ್ದಾರೆ, ಆಮೇಲೆ ಊಟ ಮಾಡ್ತೀವಿ. ಆ್ಯಕ್ಚುಲಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಎಲ್ಲರೂ ನಂಗೆ ಹೇಳ್ತಾರೆ ಲೈಕ್ ನಿಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ. ನಥಿಂಗ್ ಲೈಕ್ ದಟ್, ನಂಗೆ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೊ ಗೈಸ್, ನಾನು ಹೇಳ್ದೆ ಅಲ್ವಾ ಸ್ನೇಕ್ ಬಂದಿತ್ತು ಅಂತ. ಸೊ ಇಲ್ಲಿ ಸ್ನೇಕ್ಸ್ ಎಲ್ಲ ಬರೋದು ಕಾಮನ್. ನೋಡಿ ಯಾವ ಥರ ಹೋಗ್ತಾ ಇದೆ ಕುರಿಗಳ ಬಳಗ. ಇಲ್ಲಿ ಶರತ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಗೈಸ್. ನಿಮ್ಮ ಕಾಲೇಜ್ದವರೆಲ್ಲ ಇಲ್ಲೇ ಬಂದವ್ರೆ. ನಿಮ್ಮ ಕಾಲೇಜ್ದವರೆಲ್ಲ ಇಲ್ಲಿ ಬಂದ್ಬಿಟ್ಟವ್ರೆ. ಎಕ್ಸಾಮ್ ನಾಳೆ ಓದಕ್ಕೆ ನಿನ್ನ ಜೊತೆ ಓದಕ್ಕೆ ಬಂದಿದ್ದಾರಾ? ನೋಟ್ಸ್ ಹುಡುಕ್ತಾರು. ಸೊ ಗೈಸ್, ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೀನಿ ನಾನು. ಆ್ಯಕ್ಚುಲಿ 3 days ಆದಮೇಲೆ ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಆಮೇಲೆ, ಬಟ್ ದಟ್ಸ್ ಓಕೆ. 3 days ಆದಮೇಲೆ
ಚಿಯಾ ಸೀಡ್ಸ್ದು ಏನಾಗುತ್ತೆ ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಮತ್ತೆ ಹಾಕ್ತೀನಿ ನಾನು. ಬಟ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಸೊ ಮತ್ತೆ ಮೀಟ್ ಆಗೋಣ ಗೈಸ್. ಬಾಯ್, ಸಿ ಯು ಲೇಟರ್. ಪ್ರೈಸ್ ದ ಲಾರ್ಡ್. ಬಾಯ್.